ಶ್ರೀ ಗಣೇಶ ಪುರಾಣ ಕ್ರೀಡಾಖಂಡ ಅಧ್ಯಾಯ 4. ನರಾಂತಕನು ಭೂಲೋಕ ಮತ್ತು ಪಾತಾಳ ಲೋಕ ಗೆದ್ದನು. ದೇವಾಂತಕನಂತೆ ನರಾಂತಕನು ಮೊದಲು ಪೃಥ್ವಿ ಗೆಲ್ಲಲು ಪ್ರಾರಂಭ ಮಾಡಿದನು. ಅವನಿಗೆ ಯಾರು ಶರಣು ಬಂದರೋ ಆ ರಾಜನಿಗೆ ಅವರ ರಾಜ್ಯ ಮರಳಿಕೊಟ್ಟು ಅವರನ್ನು ತನ್ನ ಮಾಂಡಲಿಕರನ್ನಾಗಿ ಮಾಡಿಕೊಂಡನು. ಯಾವ ರಾಜರನ್ನು ಕೊಂದನೋ ಆ ರಾಜರ ಪುತ್ರನನ್ನು ಆ ರಾಜ್ಯದ ಮೇಲೆ ಕೂರಿಸಿದನು. ಆದರೆ ಯಾರೂ ಅವನಿಗೆ ಶರಣು ಬರಲಿಲ್ಲ. ಅವರನ್ನು ರಾಜ ಭ್ರಷ್ಟ ಮಾಡಿ ತನ್ನ ಹತ್ತಿರ ಇರುವ ರಾಕ್ಷಸರಿಗೆ ಆ ರಾಜ್ಯ ಕೊಟ್ಟನು. ಪೃಥ್ವಿಯ ಮೇಲಿನ ಯಜ್ಞ ಯಾಗ ಇತ್ಯಾದಿ ಸರ್ವ ಪ್ರಕಾರದ ಧರ್ಮಕೃತ್ಯವನ್ನು ಬಂದು ಮಾಡಿದನು. ನಂತರ ಮಹಾಪರಾಕ್ರಮಿ ಹಾಗೂ ಮಾಯಾವಿ ಇರುವ ಬಹಳಷ್ಟು ದೈತ್ಯರನ್ನು ಪಾತಾಳವನ್ನು ಜಯಿಸಲು ಕಳಿಸಿಕೊಟ್ಟನು. ಆ ದೈತ್ಯರು ಗರುಡನ ರೂಪ ಧರಿಸಿ ಸರ್ಪಗಳನ್ನು ನುಂಗಲು ಪ್ರಾರಂಭಿಸಿದರು. ಈ ಸುದ್ದಿಯು ನಾಗರಾಜನಿಗೆ ತಿಳಿಯಲು ಆತನು ಉತ್ತಮೋತ್ತಮ ಮುತ್ತು ರತ್ನ ಸ್ತ್ರೀಯರನ್ನು ಆ ದೈತ್ಯರಿಗೆ ಕೊಟ್ಟು ಅವರೊಂದಿಗೆ ಮಿತ್ರತ್ವ ಮಾಡಿಕೊಂಡರು. ಅಲ್ಲದೆ ದೇವಾಂತಕನ ಸ್ವಾಮಿತ್ವ ಒಪ್ಪಿಕೊಂಡರು. ಈ ರೀತಿ ನರಾಂತಕನು ಪೃಥ್ವಿ ಮತ್ತು ಪಾತಾಳವನ್ನು ಗೆದ್ದು ಈ ವಿಷಯ ತನ್ನ ದೂತರೊಂದಿಗೆ ಸ್ವರ್ಗಲೋಕದಲ್ಲಿರುವ ತನ್ನ ಬಂಧು ದೇವಾಂತಕನಿಗೆ ತಿಳಿಸಿದನು. ಅಲ್ಲದೆ ಸ್ವರ್ಗಲೋಕದಲ್ಲಿ ದುರ್ಲಭವಿರುವ ಅನೇಕ ಪದಾರ್ಥಗಳನ್ನು ಕಾಣಿಕೆಯಾಗಿ ಕಳಿಸಿದನು. ದೇವಾಂತಕನೂ ಕೂಡ ಪೃಥ್ವಿಯ ಮೇಲೆ ದುರ್ಲಭವಿರುವ ಪದಾರ್ಥಗಳನ್ನು ಸ್ವರ್ಗಲೋಕದಿಂದ ನರಾಂತಕನಿಗೆ ಕಳಿಸಿಕೊಟ್ಟನು. ಈ ರೀತಿ ಅವರಿಬ್ಬರು ಅಲ್ಪಾವಕಾಶದಲ್ಲಿಯೇ ತ್ರೈಲೋಕ ರಾಜ್ಯಾಧಿಪತಿಗಳಾಗಿ ರಾಜ್ಯ ಮಾಡಹತ್ತಿದರು. ಈ ಪ್ರಕಾರ ಶಂಕರನ ವರಪ್ರಸಾದದಿಂದ ಗರ್ವಿಷ್ಠರಾದ ಆ ಬಂಧುಗಳು ಮುಂದೆ ಹೇಗೆ ನಾಶ ಹೊಂದಿದರೆಂಬುದನ್ನು ನಾನು ಈಗ ಹೇಳುವೆ, ಕೇಳು ಎಂದು ಹೇಳಿದರು. ಅಧ್ಯಾಯ 5. ಪುತ್ರ ಪ್ರಾಪ್ತಿಗಾಗಿ ಆದಿತಿಯ ತಪಶ್ಚರ್ಯ. ಬ್ರಹ್ಮದೇವರು ಹೇಳಹತ್ತಿದರು, ಪೂರ್ವದಲ್ಲಿ ಕಶ್ಯಪ ಈ ಹೆಸರಿನ ಮಾನಸಪುತ್ರ ನನಗೆ ಆದನು. ಅವನು ಪುಣ್ಯವಾನ, ತಪಸ್ವಿ ಮತ್ತು ಜಿತೇಂದ್ರಿಯ ಇದ್ದನು. ಅವನಿಗೆ ಅನೇಕ ಸ್ತ್ರೀಯರು ಇದ್ದರು. ಅದರಲ್ಲಿ ಅದಿತಿ ಶ್ರೇಷ್ಠಳಾಗಿದ್ದಳು. ಅವಳು ಅತಿ ಸುಂದರ ಮತ್ತು ಗುಣವತಿ ಇದ್ದಳು. ಅವಳಿಂದ ಇಂದ್ರಾದಿ ಸರ್ವದೇವರು ನಿರ್ಮಾಣವಾದರು. ಆ ಅದಿತಿಯು ಒಂದು ದಿವಸ ತನ್ನ ಪತಿಗೆ ಪ್ರಶ್ನೆ ಮಾಡಿದಳು, ಹೇ ಮಹಾರಾಜರೇ, ನನಗೆ ಇಂದ್ರಾದಿಗಳಂತೆ ಪರಾಕ್ರಮಿ ಪುತ್ರರಾದರು. ಆದರೆ ಪರಾತ್ಪರ ಪರಮಾತ್ಮ ಸಚ್ಚಿದಾನಂದನಂತೆ ಇರುವ ಸರ್ವೇಶ್ವರನಾಗಿರುವಂತಹ ಪುತ್ರ ನನ್ನ ಉದರದಲ್ಲಿ ಜನ್ಮವಾಗಿಲ್ಲ. ಅಂಥವನು ನನ್ನ ಉದರದಲ್ಲಿ ಜನ್ಮಿಸುವುದಕ್ಕಾಗಿ ನಾನು ಯಾವ ಉಪಾಸನೆ ಮಾಡಬೇಕು? ಇದನ್ನು ನನಗೆ ನಿವೇದನೆ ಮಾಡಿರಿ. ಅದಿತಿಯ ಈ ರೀತಿಯ ಉತ್ಕಂಠೆಯನ್ನು ನೋಡಿ ಕಶ್ಯಪರು ಅವಳಿಗೆ ಆರಂಭದಲ್ಲಿ ಓಂಕಾರ, ಅಂತದಲ್ಲಿ ನಮಃ ಇಂಥ ಶಬ್ದ ಮತ್ತು ಮಧ್ಯದಲ್ಲಿ ಪಂಚಾಕ್ಷರಿ ಮತ್ತು ಚತುರ್ಥದಲ್ಲಿ ಗಜಾನನಾಯ ಅಂತ ನಾಮ ಮಂತ್ರ ಹೇಳಿದರು. ಮಂತ್ರ ಪ್ರಾಪ್ತಿ ಆದ ನಂತರ ಅದಿತಿಯು ಪತಿಗೆ ನಮಸ್ಕಾರ ಮಾಡಿದಳು ಮತ್ತು ತಪಶ್ಚರ್ಯಕ್ಕಾಗಿ ಅವಳು ವನಕ್ಕೆ ಹೊರಟು ಹೋದಳು. ಅವಳು 100 ವರ್ಷ ತಪಶ್ಚರ್ಯ ಮಾಡಿದಳು. ಸುಕುಮಾರಿ ಸ್ತ್ರೀ ದೇಹ ಹೊಂದಿರುವ ಕಠಿಣತರ ತಪ ಮಾಡುತ್ತಿರುವ ಅದಿತಿಯನ್ನು ಅವಲೋಕನ ಮಾಡಿ ಗಜಾನನನಿಗೆ ಅವಳ ಮೇಲೆ ಕರುಣೆ ಬಂದಿತು. ಆಗ ಅವಳ ಮುಂದೆ ಪ್ರಕಟನಾದನು. ಆ ಸಮಯ ಗಜಾನನನ ಅಂಗಕಾಂತಿ ಕೋಟಿ ಸೂರ್ಯ ಪ್ರಮಾಣದಂತೆ ತೇಜಸ್ವಿಯಾಗಿತ್ತು. ಗಜಾನನ ತೇಜಸ್ವಿ ಹಾಗೂ ಭವ್ಯ ರೂಪ ಅವಲೋಕನ ಮಾಡಿದ ಅದಿತಿಯು ಭಯದಿಂದ ಕಂಪಿಸ ಹತ್ತಿದಳು. ಆಗ ಗಜಾನನನು, ಹೇ ಅದಿತಿ ದೇವಿ, ನೀನು ಅಹೋರಾತ್ರಿ ಯಾರ ಧ್ಯಾನ ಮಾಡುತ್ತಿರುವೆಯೋ ಅವನೇ ನಾನು. ನಿನ್ನ ಸನ್ನಿಧಿ ಪ್ರಾಪ್ತನಾಗಿರುವೆ. ಅದಕ್ಕಾಗಿ ಇಚ್ಛಿತ ವರ ಬೇಡಿಕೋ ಎಂದು ನುಡಿದನು. ಈ ಗಜಾನನನ ಮಧುರ ಭಾಷಣ ಕೇಳಿ ಅದಿತಿಗೆ ಧೈರ್ಯ ಬಂದಿತು ಮತ್ತು ಅವಳು ಕೈಮುಗಿದು, ಹೇ ಗಜಾನನ ದೇವ, ಸೃಷ್ಟಿ ಸ್ಥಿತಿ ಲಯಕಾರಕ ನಿರ್ಗುಣ ನಿರಾಕಾರ ಯೋಗಿ ಜನ ಮಾನಸರಂಜನ ಕೃಪೆ ಮಾಡಿ ನೀನು ಸೌಮ್ಯ ರೂಪ ಧಾರಣ ಮಾಡಿ ನನಗೆ ವರ ಕೊಡು. ನೀನು ಪುತ್ರ ರೂಪದಿಂದ ನನ್ನ ಉದರದಲ್ಲಿ ಜನಿಸು. ಹೀಗೆ ನನ್ನ ಅತಿಶಯವಾದ ಇಚ್ಛೆ ಇರುವುದು, ಅದನ್ನು ಪೂರ್ಣ ಮಾಡು. ಹೇ ದೇವಾದಿದೇವ, ನೀನೇ ನನ್ನ ಪುತ್ರನಾದರೆ ನನ್ನ ಕೈಯಿಂದ ನಿನ್ನ ಸೇವೆ ಘಟಿಸುವುದು ಮತ್ತು ನಾನು ಕೃತಾರ್ಥನಾಗುವೆ. ಅಲ್ಲದೆ ನೀನು ಅವತಾರ ಧಾರಣ ಮಾಡಿದೆ ಎಂದರೆ ಸಾಧು ಜನರ ಪಾಲನೆ ಹಾಗೂ ದುಷ್ಟರ ನಾಶವಾಗುತ್ತದೆ. ಈ ರೀತಿಯ ಅವಳ ಪ್ರಾರ್ಥನೆ ಕೇಳಿ ಗಜಾನನನು, ನಾನು ಪುತ್ರ ರೂಪದಿಂದ ನಿನ್ನ ಉದರದಲ್ಲಿ ಜನ್ಮ ಹೊಂದಿ ದುಷ್ಟರ ನಾಶ ಮಾಡುವೆ ಮತ್ತು ನಿನ್ನ ಸರ್ವ ಇಚ್ಛೆಯನ್ನು ಪೂರ್ಣ ಮಾಡುವೆ. ಹೀಗೆ ವರವನ್ನು ಕೊಟ್ಟು ಗಜಾನನನು ಗುಪ್ತನಾದನು. ಅಧ್ಯಾಯ 6. ಅದಿತಿಗೆ ಪುತ್ರ ಪ್ರಾಪ್ತಿ. ಅದೇ ಸಮಯದಲ್ಲಿ ದುಷ್ಟರ ಭಾರದಿಂದ ಪೀಡಿತಳಾದ ಪೃಥ್ವಿಯು ವೇಷಾಂತರ ಹೊಂದಿ ಬ್ರಹ್ಮದೇವನಿಗೆ ಶರಣಾದಳು. ಆಗ ಬ್ರಹ್ಮದೇವನು ಅವಳಿಗೆ, ಆ ದುಷ್ಟನಿಂದ ನಿನಗೊಬ್ಬಳಿಗೆ ಪೀಡೆಯಾಗಿಲ್ಲ. ಎಲ್ಲ ಕಡೆ ಹೋಮ ಹವನ ನಿಂತು ಇಂದ್ರಾದಿದೇವ ಸ್ಥಾನಭ್ರಷ್ಟರಾಗಿ ಪಿತರುಗಳು ಬಹು ದುಃಖಿತರಾಗಿರುವರು.
ಅದಕ್ಕಾಗಿ ನಾವೆಲ್ಲ ಪರಬ್ರಹ್ಮ ಸ್ವರೂಪಿ ಗಣಪತಿಗೆ ಶರಣರಾಗೋಣ. ಅವನೇ ನಮ್ಮೆಲ್ಲರ ಸರ್ವ ದುಃಖ ಹರಣ ಮಾಡುವನು. ಅವನು ನಿರಾಕಾರ ಪರಮಾತ್ಮ ಇದ್ದು ಯಾವಾಗ ಸಾಕಾರನಾಗುವನೋ ಆಗಲೇ ಅವನ ಕೈಯಿಂದ ಆ ದೈತ್ಯರ ವಧೆ ಆಗುವುದು ಎಂದು ನುಡಿದನು. ಬ್ರಹ್ಮದೇವರ ಭಾಷಣ ಶ್ರವಣ ಮಾಡಿ ಸರ್ವ ಋಷಿ ದೇವ ಮತ್ತು ಪೃಥ್ವಿ ಎಲ್ಲರೂ ಗಜಾನನನ ಅನೇಕ ಪ್ರಕಾರ ಸ್ತುತಿ ಮಾಡಹತ್ತಿದರು. ಪೃಥ್ವಿಯು, ಹೇ ಗಜಾನನ ದೇವ, ನೀನು ದೇವಾಧಿದೇವ ಇರುವೆ. ಈ ದುಷ್ಟ ರಾಕ್ಷಸರ ತೊಂದರೆಯಿಂದಾಗಿ ಸರ್ವ ಪ್ರಾಣಿ ಅನೇಕ ಪ್ರಕಾರದ ಯಾತನೆ ಭೋಗಿಸುತ್ತಿರುವರು. ಅದಕ್ಕಾಗಿ ನೀನು ಸಾಕಾರ ಸ್ವರೂಪ ಧಾರಣೆ ಮಾಡಿ ಈ ದುಷ್ಟನ ವಧೆ ಮಾಡು. ಈ ಪ್ರಾರ್ಥನೆ ಕೇಳಿದ ಗಜಾನನನು ಆಕಾಶವಾಣಿಯಿಂದ, ಹೇ ದೇವತೆಗಳೇ, ಹೆದರಬೇಡಿರಿ. ನಾನು ಕಶ್ಯಪನ ಗೃಹದಲ್ಲಿ ಅವತಾರ ಧಾರಣ ಮಾಡಿ ಅನೇಕ ಅದ್ಭುತ ಕೃತ್ಯ ಮಾಡುವೆ ಮತ್ತು ದುಷ್ಟರ ಸಂಹಾರ ಮಾಡುವೆ ಎಂದು ನುಡಿದನು. ಅನಂತರ ಕೆಲ ಕಾಲದ ಮೇಲೆ ಅದಿತಿಯ ಉದರದಲ್ಲಿ ಗರ್ಭದ ಉತ್ಪತ್ತಿಯಾಯಿತು. 9 ತಿಂಗಳು ಪೂರ್ಣವಾದ ಮೇಲೆ ಅವಳು ಪ್ರಸೂತಳಾದಳು ಮತ್ತು ಅವಳಿಗೆ ಉತ್ತಮ ಪ್ರಕಾರದ ತೇಜಸ್ವಿ ಪುತ್ರನಾದನು. ಅವನ ಸ್ವರೂಪ ನೋಡಿ ನೇತ್ರ ತುಂಬಿ ಬಂದವು. ಆದರೂ ಅವನ ತಾಯಿ ತಂದೆ ಕಣ್ಣುಗಳನ್ನಗಲಿಸಿ ಗಜಾನನ ರೂಪ ಏಕಾಗ್ರತೆಯಿಂದ ಕಣ್ಣಲ್ಲಿರಿಸಿಕೊಂಡರು. ಆಗ ಗಜಾನನ ಆ ಉಭಯತರಿಗೆ, ಹೇ ಮಾತಾಪಿತರೆ, ಪೂರ್ವದಲ್ಲಿ ಏಕನಿಷ್ಠೆಯಿಂದ ನನ್ನ ಆರಾಧನೆ ಮಾಡಿರುವಿರಿ. ಆಗ ನಾನು ವರ ಕೊಟ್ಟಿರುವೆ. ಅದನ್ನು ಪೂರ್ಣ ಮಾಡುವುದಕ್ಕಾಗಿ ನಾನು ನಿಮ್ಮ ಉದರದಲ್ಲಿ ಪುತ್ರ ರೂಪದಿಂದ ಅವತೀರ್ಣನಾಗಿರುವೆ. ಈ ಭಾಷಣ ಶ್ರವಣ ಮಾಡಿ ಆ ಉಭಯತರಿಗೆ ಆನಂದವಾಯಿತು. ನಿನ್ನ ದಿವ್ಯ ಸ್ವರೂಪ ಗುಪ್ತ ಮಾಡಿ ಮಾನವ ಬಾಲಸ್ವರೂಪ ಧಾರಣ ಮಾಡಲು ಪ್ರಾರ್ಥಿಸಿದರು. ಆ ಪ್ರಾರ್ಥನೆಯಂತೆ ಗಜಾನನ ಬಾಲಕ ರೂಪ ಧಾರಣ ಮಾಡಿದನು ಮತ್ತು ಅವನು ಅಳಹತ್ತಿದನು. ನಂತರ ಕಶ್ಯಪನು ಬ್ರಾಹ್ಮಣರೊಂದಿಗೆ ಅವನ ಜಾತಕರ್ಮ ಮಾಡಿದರು. ತೊಟ್ಟಿಲು ಹಾಕುವ ದಿವಸ ಆ ಪುತ್ರನಿಗೆ ಮಹೋತ್ಕಟ ಹೀಗೆ ಹೆಸರಿಟ್ಟರು. ಅಧ್ಯಾಯ 7. ವಿರಾಜ ರಾಕ್ಷಸ ವಧೆ. ಕಶ್ಯಪನ ಮನೆಯಲ್ಲಿ ಗಜಾನನ ಅವತಾರ ಧಾರಣವಾಗಿರುವ ವರ್ತಮಾನ ತಿಳಿಯುತ್ತಲೇ ವಸಿಷ್ಠ, ವಾಮದೇವ ಇತ್ಯಾದಿ ಋಷಿ ಅವನ ದರ್ಶನಕ್ಕೆ ಬಂದರು. ಇದನ್ನು ಕೇಳಿ ಅದಿತಿ ಆ ಬಾಲಕನನ್ನು ಎತ್ತಿಕೊಂಡು ಬಂದಳು. 32 ಲಕ್ಷಣಗಳಿಂದ ಯುಕ್ತನಾದ ಬಾಲಕನನ್ನು ನೋಡಿ ಋಷಿಗಳು ಅವನ ಸ್ತುತಿ ಪರೋಪರಿಯಿಂದ ಮಾಡಿ ಮತ್ತು ಅವನ ರಕ್ಷಣೆ ಮಾಡುವ ವಿಷಯ ಕಶ್ಯಪನಿಗೆ ಹೇಳಿ ವಿಶೇಷ ಜಾಗೃತಿಯಿಂದ ಇರಲು ಹೇಳಿ ಹೊರಟು ಹೋದರು. ಆನಂತರ ಒಂದು ದಿವಸ ಕಶ್ಯಪ ಋಷಿ ಸ್ನಾನಕ್ಕೆ ಹೋದಾಗ ಅದಿತಿಯು ಹೋಮ ಹವನ ದ್ರವ್ಯದ ಸಿದ್ಧತೆ ಮಾಡುತ್ತಿದ್ದಳು. ಬಾಲಕನು ತೊಟ್ಟಿಲಲ್ಲಿ ಮಲಗಿದ್ದನು. ಆ ಸಮಯದಲ್ಲಿ ವಿರಜಾ ಹೆಸರಿನ ರಾಕ್ಷಸಿಯೊಬ್ಬಳು ಅಲ್ಲಿಗೆ ಬಂದಳು. ಅವಳು ಆ ಬಾಲಕನನ್ನು ಎತ್ತಿಕೊಂಡು ಹಣ್ಣಾದ ಬಾಳೆಹಣ್ಣನ್ನು ಹಿಚುಕುವಂತೆ ಹಿಚುಕಿದಳು. ಆದರೆ ಸರ್ಪದಂಶವಾದ ಪ್ರಾಣಿಯಂತೆ ನಿಶ್ಚೇಷ್ಟಳಾಗಿ ಬಿದ್ದಳು. ಅವಳ ಹೊಟ್ಟೆಯಲ್ಲಿ ಶೂಲೆ. ಆದ್ದರಿಂದ ಅವಳು ಭೂಮಿ ಮೇಲೆ ಒದ್ದಾಡುತ್ತಾ ಉರುಳಾಡ ಹತ್ತಿದಳು. ಗಜಾನನ ಅವಳ ಹೊಟ್ಟೆಯಲ್ಲಿ ಬೆಳೆದನು ಮತ್ತು ಅವಳ ಹೊಟ್ಟೆ ಒಡೆದು ಅವಳ ಎದೆಯ ಮೇಲೆ ಬಂದು ಕುಳಿತನು. ಆಗ ಅವಳು ಜೋರಿನಿಂದ ಕಿರುಚಿ ಮರಣ ಹೊಂದಿದಳು. ಹೆಸರಿನಂತೆ ವಿರಜಾ ಅಂದರೆ ನಿಷ್ಪಾಪ ಹೊಂದಿ ಗಜಾನನನ ಕೃಪೆಯಿಂದ ಮೋಕ್ಷಕ್ಕೆ ಹೋದಳು. ಇತ್ತ ಕೈಯಲ್ಲಿಯ ಕೆಲಸ ಮುಗಿಸಿ ಅದಿತಿ ಪುತ್ರನ ಶೋಧ ಮಾಡ ಹತ್ತಿದಳು. ಬಾಲಕ ಎಲ್ಲಿಯೂ ಕಾಣಲಿಲ್ಲ. ಪಕ್ಕದ ಆಶ್ರಮದ ಸ್ತ್ರೀಯರು ಆಡಲು ಒಯ್ದಿರಬಹುದೆಂಬ ಕಲ್ಪನೆಯಿಂದ ಬಹಳ ಶೋಧ ಮಾಡಿದಳು. ಆದರೆ ಮಗುವಿನ ಸುಳಿವೇ ಸಿಗದಾಗಲೂ ಅವಳು ದೊಡ್ಡ ಧ್ವನಿಯಿಂದ ರೋಧಿಸುತ್ತಾ ಆಶ್ರಮದಿಂದ ಹೊರಗೆ ಬಂದಳು. 4 ಹೆಜ್ಜೆ ದೂರದಲ್ಲಿ ದೊಡ್ಡ ದೇಹದ ರಾಕ್ಷಸಿ ಕಲ್ಲು ಬಂಡೆಯಂತೆ ಬಿದ್ದಿರುವುದು ದೃಷ್ಟಿಗೆ ಬಿದ್ದಿತು. ಆ ರಾಕ್ಷಸಿಯ ಎದೆಯ ಮೇಲೆ ತನ್ನ ಮಗು ಕ್ರೀಡೆ ಮಾಡುತ್ತಿರುವುದು ನೋಡಿ ಮೊದಲು ಅಂಜಿದಳು. ಆದರೆ ಮಗು ಆನಂದದಿಂದ ನಗುತ್ತಿರುವುದನ್ನು ಕಂಡು ಅದಿತಿಯು ತಕ್ಷಣ ಮುಂದೆ ಬಂದು ಬಾಲಕನನ್ನು ಎತ್ತಿಕೊಂಡಳು. ನಂತರ ಅವನನ್ನು ಆಶ್ರಮದೊಳಗೆ ಕರೆತಂದು ಸ್ನಾನ ಮಾಡಿಸಿದಳು. ನಡೆದ ಎಲ್ಲ ವೃತ್ತಾಂತವನ್ನು ಅವಳು ತನ್ನ ಪತಿಗೆ ನಿವೇದನೆ ಮಾಡಿದಳು. ಆಗ ಋಷಿಗಳು ಭೂಮಿಯ ಭಾರ ಹರಣ ಮಾಡುವುದಕ್ಕಾಗಿ ಈಶ್ವರನು ಪ್ರಾರಂಭ ಮಾಡಿದನೆಂದು ವಿದಿತಪಡಿಸಿದರು. ಕಶ್ಯಪರು ತತ್ಕಾಲ ಅದ್ಭುತ ಶಾಂತಿ ಹಾಗೂ ಪುಣ್ಯಾಹ ವಾಚನ ಮಾಡಿ ಇನ್ನು ಮುಂದೆ ಮಗುವನ್ನು ಒಂದು ಕ್ಷಣವೂ ಆಚೆ ಈಚೆಗೆ ಬಿಡಬೇಡ, ಜಾಗೃತಿಯಿಂದ ಇರಲು ಅದಿತಿಗೆ ಆಜ್ಞಾಪಿಸಿದರು. ಅಧ್ಯಾಯ 8. ದುಂಧುರ ರಾಕ್ಷಸನ ವಧೆ ಮತ್ತು ಚಿತ್ರರಥ ಗಂಧರ್ವನ ಶಾಪ ಮುಕ್ತತೆ. ವಿರಜಾ ರಾಕ್ಷಸಳು ಮರಣ ಹೊಂದಿರುವುದನ್ನು ಕೇಳಿ ಉದ್ಧತ ಮತ್ತು ದುಂಧುರ ಈ ಹೆಸರಿನ 2 ರಾಕ್ಷಸರು ಗಿಳಿಯ ರೂಪ ಧರಿಸಿ ಕಶ್ಯಪನ ಆಶ್ರಮಕ್ಕೆ ಬಂದರು. ಅವುಗಳನ್ನು ನೋಡಿದ ಅದಿತಿಯು ಸ್ತನಪಾನ ಮಾಡುತ್ತಿದ್ದ ಮಗುವನ್ನು ಬಿಡಿಸಿ ಆ ಸುಂದರ ಗಿಳಿಗಳನ್ನು ಹಿಡಿದಳು. ಆ ರಾಕ್ಷಸ ಗಿಳಿಗಳು ತಮ್ಮ ಚುಂಚುವಿನಿಂದ ಅವಳನ್ನು ಕಚ್ಚಲಾರಂಭಿಸಿದವು. ರಾಕ್ಷಸರ ಕಡಿತದ ಬಾಧೆ ತಾಳಲಾರದೆ ಅವಳು ಪ್ರಾಣಾಂತಕ ವೇದನೆಯಿಂದ ಕಿರುಚಿದಳು. ಆ ಸಮಯ ಮಗುವು ತನ್ನ ಕೈಗಳಿಂದ 2 ಗಿಳಿಗಳ ಕುತ್ತಿಗೆ ಹಿಚ್ಚುಕಿ ಭೂಮಿಗೆ ಅಪ್ಪಳಿಸಿತು.
ಅವೆರಡೂ ತಮ್ಮ ನಿಜ ರೂಪ ತಾಳಿ ವಿಲಿ ವಿಲಿ ಒದ್ದಾಡಿ ಪ್ರಾಣ ಬಿಟ್ಟವು. ಬಾಲಕನ ಈ ಪರಾಕ್ರಮ ಕಂಡು ಅದಿತಿಯು ತಕ್ಷಣ ಅವನನ್ನು ಎತ್ತಿಕೊಂಡಳು. ಈ ವರ್ತಮಾನ ಕಶ್ಯಪರಿಗೆ ತಿಳಿಯಿತು. ಆಗ ಅವರು ಆಶ್ಚರ್ಯಚಕಿತರಾಗಿ, ಈ ರಾಕ್ಷಸರ ವಧೆ ಮಾಡುವ ಸಾಮರ್ಥ್ಯ ಇಂದ್ರನಿಗೂ ಇರಲಿಲ್ಲ. ಈ ಮಗುವು ಸಹಜ ಲೀಲಾ ಜಾಲದಿಂದ ವಧೆ ಮಾಡಿತು. ಎಂಥ ಪರಮಾಶ್ಚರ್ಯ ಎಂದರು. ಮುಂದೆ 4 ವರ್ಷಗಳಾಗಿ ಹೋದ ಮೇಲೆ ಆ ಬಾಲಕ ಒಂದು ದಿನ ತನ್ನ ತಾಯಿಯೊಂದಿಗೆ ಆಶ್ರಮದ ಸಮೀಪವಿರುವ ಒಂದು ಸರೋವರಕ್ಕೆ ಹೋದನು. ಅಂದು ವ್ಯತಿಪಾತ ಹಾಗೂ ಸೋಮಾವತಿ ಅಮಾವಾಸ್ಯೆ ಇದ್ದುದರಿಂದ ಅದಿತಿ ಆ ಸರೋವರದಲ್ಲಿ ಸ್ನಾನ ಮಾಡಲು ಹೋದಳು. ಬಾಲಕನನ್ನು ದಂಡೆಯ ಮೇಲೆ ಕೂರಿಸಿ ನೀರಿನಲ್ಲಿ ಇಳಿದಳು. ಅವಳ ಹಿಂದೆಯೇ ಬಾಲಕ ಮಹೋತ್ಕಟನು ಸಾವಕಾಶವಾಗಿ ಸರೋವರದಲ್ಲಿ ಇಳಿದನು. ನೀರಿನಲ್ಲಿ ಮುಳುಗಲಾರಂಭಿಸಿದನು. ಅಷ್ಟರಲ್ಲಿ ಆ ಸರೋವರದಲ್ಲಿರುವ ಒಂದು ಮೊಸಳೆಯು ಅವನ ಕಾಲು ಹಿಡಿಯಿತು. ಆಗ ಅವನು, ಹೇ ಮಾತೆ, ಓಡು ಎಂದು ಓದರಿದನು. ಅದಿತಿ ಹಾಗೂ ಕಶ್ಯಪರ ಶಿಷ್ಯ ಓಡಿ ಬಂದರು. ಆದರೆ ಅವರ ಸಹಾಯ ಉಪಾಯ ಕೈಗೂಡಲಿಲ್ಲ. ಅಷ್ಟರಲ್ಲಿ ಆ ಬಾಲಕನು ಆ ಮೊಸಳೆಯನ್ನು ನೀರಿನಿಂದ ಲೀಲೆಯಿಂದ ಎತ್ತಿ ತಿರುಗಿಸಿ ಒಗೆದನು. ಅದು ಭೂಮಿಯ ಮೇಲೆ ಅಪ್ಪಳಿಸಿ ಬಿದ್ದಿತು. ಆ ನಕ್ರ ಗತಪ್ರಾಣವಾಯಿತು. ಮತ್ತು ಆ ಸ್ಥಳದಲ್ಲಿ ಒಂದು ಸುಂದರ ಗಂಧರ್ವ ಉತ್ಪನ್ನನಾದನು. ಅವನು, ಹೇ ಗಜಾನನ, ನಾನು ಪೂರ್ವದಲ್ಲಿ ಎಲ್ಲ ಗಂಧರ್ವರಿಗೆ ರಾಜನಾಗಿದ್ದೆನು. ನನ್ನ ಹೆಸರು ಚಿತ್ರರಥ. ನನ್ನ ವಿವಾಹ ಸಮಯದಲ್ಲಿ ಅನೇಕ ದೇವ ಋಷಿ ಅನೇಕರು ನನ್ನ ಕಡೆ ಬಂದಿದ್ದರು. ನಾನು ಅವರನ್ನು ಅಗತ ಸ್ವಾಗತ ಮಾಡುತ್ತಿದ್ದಾಗ ಕೇವಲ ಭೃಗು ಋಷಿಗೆ ಯಥಾಯೋಗ್ಯ ಸ್ವಾಗತ ನನ್ನ ಕೈಯಿಂದ ಆಗಲಿಲ್ಲ. ಅದರಿಂದ ಕ್ರುದ್ಧರಾಗಿ ಭೃಗು ಋಷಿ, ನೀನು ನಕ್ರನಾಗುವೆ ಎಂದು ಶಾಪ ಕೊಟ್ಟರು. ನಾನು ಅವರಿಗೆ ಅನನ್ಯ ಶರಣಾಗಿ ಶಾಪ ಬೇಡಿದೆ. ಆಗ ಕಶ್ಯಪನ ಪುತ್ರ ಗಜಾನನನ ಅವತಾರನಾದ ಮಹೋತ್ಕಟ ಎಂದು ನಿನ್ನ ಶರೀರವನ್ನು ಸ್ಪರ್ಶ ಮಾಡುವನೋ ಅಂದು ನೀನು ಶಾಪ ಮುಕ್ತನಾಗುವೆ. ಹೀಗೆ ಅವರು ಹೇಳಿದರು. ಇಂದು ನಿನ್ನ ಸ್ಪರ್ಶದಿಂದ ನನ್ನ ಶಾಪ ಇಲ್ಲದಂತಾಯಿತು. ಪುತ್ರನ ಸಾಮರ್ಥ್ಯ ಕಂಡು ಅದಿತಿಗೆ ಆಶ್ಚರ್ಯ ಆನಂದವಾಯಿತು.